ಹುಣಸೂರು ಅಷ್ಟೇ ಅಲ್ಲ, ಪಿರಿಯಾಪಟ್ಟಣ ಸೇರಿದಂತೆ, KR ನಗರ ಸೇರಿದಂತೆ, HD ಕೋಟೆ ಸೇರಿದಂತೆ, ಮತ್ತೆ ಹಾಸನ ಜಿಲ್ಲೆನಲ್ಲಿ ಒಂದು ತಾಲೂಕು ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರ ಸೇರಿ ಬಹುಶಃ ಇಡೀ ರಾಜ್ಯದಲ್ಲಿ ನಮ್ಮ ರೈತರು ಹೊಗೆ ಸೊಪ್ಪನ್ನ ಬೆಳೀತಕ್ಕಂಥ ರೈತರು ಕೇವಲ 5 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಹೊಗೆ ಸೊಪ್ಪನ್ನ ಬೆಳೀತಾ ಇದ್ದಾರೆ. ಆದ್ರೆ ಪ್ರತಿ ವರ್ಷವೂ ಕೂಡ ನೀವು ಬೆಳೀತಕ್ಕಂತ ಒಂದು ಹೊಗೆ ಸೊಪ್ಪು ಒಂದ್ ಕಡೆ ಖರೀದಿ ಆಗಿಲ್ಲ ಅಂತಕ್ಕಂಥ ಆತಂಕ, ಮತ್ತೊಂದ್ ಕಡೆ ಖರೀದಿ ಮಾಡ್ತೀವಿ ಅಂದ ಮೇಲೆ ನಿಮಗೆ ಏನೊಂದು ಕೆಜಿಗೆ ರೇಟ್ ಅನ್ನ ನಿಗದಿ ಮಾಡಿರ್ತಾರೆ. ಈ ವರ್ಷ ಕೂಡ ಮತ್ತೆ ಅದೇ ಸಮಸ್ಯೆ ಎದುರಾಗಿದೆ. 320 ರೂಪಾಯಿ ಒಂದು ಕೆಜಿಗೆ ಹೊಗೆ ಸೊಪ್ಪನ್ನ ಖರೀದಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟ ಮೇಲೆ ಅದನ್ನ 260, 250 ರೂಪಾಯಿಗೆ ಇಳಿಕೆ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ರೈತರಲ್ಲಿ ಸಾಕಷ್ಟು ಆತಂಕ ಉಂಟಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರೀಶ್ ಗೌಡ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಮೊನ್ನೆ ದಿನ ಪಿರಿಯಾಪಟ್ಟಣಕ್ಕೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ವಿಚಾರ ಕೇಳ್ಪಟ್ಟು ಹುಣಸೂರಿನಲ್ಲಿ ಏನೊಂದು ಟೊಬ್ಯಾಕೋ ಬೋರ್ಡ್ ಇದೆ, ಆ ಬೋರ್ಡ್ ನಲ್ಲಿ ಯಾವುದೋ ಒಬ್ಬ ಅಧಿಕಾರಿ ಒಂದ್ ರೀತಿ ನಮ್ಮ ರೈತರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತಕ್ಕಂಥ ಕೆಲವೊಂದಷ್ಟು ಪದ ಬಳಕೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಕೇಳ್ಪಟ್ಟೆ. ಕೇಳ್ತಾ ಇದ್ದಂಗೆ ಹರೀಶ್ ಗೌಡ್ರು, ಮಾದೇವಣ್ಣ ಅವರು ಮತ್ತೆ ನಮ್ಮ ಅಶ್ವಿನ್ ಕುಮಾರ್ ಅವರು ಬಹುತೇಕ ಈ ಜಿಲ್ಲೆಯ ನಾಯಕರುಗಳು ಎಲ್ಲರೂ ಸೇರಿ ಹುಣಸೂರಿನಲ್ಲಿ ಆ ಒಂದು ಟೊಬ್ಯಾಕೋ ಬೋರ್ಡ್ಗೆ ಭೇಟಿಯನ್ನ ಕೊಟ್ಟು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಒಂದು ಕಿವಿ ಮಾತನ್ನ ಹೇಳಿ ಬಂದಿದ್ದೇವೆ. ರೈತರು ಯಾವತ್ತೂ ಕೂಡ ಸ್ವಾಭಿಮಾನದ ಬದುಕನ್ನ ಕಾಣ್ತಕ್ಕಂಥ ಸ್ವಾಭಿಮಾನಿಗಳು. ಅಂತ ಸ್ವಾಭಿಮಾನಿಗಳ ಮನಸ್ಸಿಗೆ ಧಕ್ಕೆ ಉಂಟಾಗ್ತಕ್ಕಂಥ ಮಾತುಗಳನ್ನ ಆಡಬೇಡಿ ಅಂತಕ್ಕಂಥದ್ನ ಹೇಳ್ತಾ ಕುಮಾರಣ್ಣವರ ಸಮಯವನ್ನ ತೆಗೆದುಕೊಂಡು ಡೆಲ್ಲಿಗೆ ಒಂದು ನಿಯೋಗವನ್ನ ಕರ್ಕೊಂಡು ಹೋಯ್ತೇವಣ. ದಯವಿಟ್ಟು ಯಾರು ಆತಂಕ ಪಡ್ತಕ್ಕಂಥದ್ದು ಬೇಡ. ಇವತ್ತು ರೈತರನ್ನು ಉಳಿಸ್ತಕ್ಕಂಥದ್ದಕ್ಕೆ ಇನ್ನು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಬದುಕದೆ, ಅದಕ್ಕೆ ಜೀವ ತುಂಬಿಸ್ಕೊಟ್ಟಿದ್ದೀರಿ. ಜೀವ ತುಂಬಿಸಿರ್ತಕ್ಕಂಥವ್ರು ನೀವು. ನಿಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ 100ಕ್ಕೆ 100 ಹೊಗೆ ಸೊಪ್ಪಿನ ರೈತರಿಗೆ ಸಂಪೂರ್ಣ ಹೃದಯದಿಂದ ಸ್ಪಂದನೆಯನ್ನ ಕೊಡ್ತೇವೆ. ದಯಮಾಡಿ ತಾವು ಧೃತಿಗೆಡಬೇಡಿ, ಧೈರ್ಯವಾಗಿರಿ.